ಕಾಲದಲ್ಲಿ ಕಿತ್ತಾಡಿಕೊಳ್ತಾ ಇದ್ದಂಥ ಸಿದ್ದರಾಮಯ್ಯ BK ಹರಿಪ್ರಸಾದ್ ಏಕಾಏಕಿ ಫ್ರೆಂಡ್ಸ್ ಆಗಿದ್ದಾರೆ. ನಿನ್ನೆ ನಡೆದ ಒಂದೇ ಒಂದು ಮೀಟಿಂಗ್ ಹಳೆ ಎಲ್ಲ ಮುನಿಸು ಮರೆಸಿದೆ. ಹೈಕಮಾಂಡ್ ಕೂಡ ಇಬ್ಬರು ಕೂಡ ಸಂದೇಶ ಕೊಟ್ಟಿದ್ದಂತೆ ಫ್ರೆಂಡ್ಸ್ ಆಗಿ ಅಂತ ಅಂದ್ಬಿಟ್ಟು ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಸಂಕಷ್ಟ ಕಾಲದಲ್ಲಿ ಸಿದ್ದು ಹರಿಪ್ರಸಾದ್ ಭೇಟಿ. ನಿತ್ಯ ಬೈದಾಡುತ್ತಿದ್ದವರ ಮಧ್ಯೆ ಮಹತ್ವದ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಸುತ್ತ ಹಗರಣಗಳ ಹುತ್ತ ಬೆಳೆದಿದೆ. ಆ ಕಡೆ ವಾಲ್ಮೀಕಿ ಹಗರಣ, ಈ ಕಡೆ ಮುಡಾ ಹಗರಣ. ಎರಡೂ ವಿವಾದಗಳ ದಾಳ ಮುಖ್ಯಮಂತ್ರಿಯ ತಲೆ ಬಿಸಿ ಮಾಡಿವೆ. ಈ ಕೇಡುಗಾಲದಲ್ಲಿ ಹಿರಿಯ ಕಾಂಗ್ರೆಸ್ಸಿಗ BK ಹರಿಪ್ರಸಾದ್ ಅಚ್ಚರಿಯ ಹೆಜ್ಜೆ ಇಟ್ಟಿದ್ದಾರೆ. 1.5 ತಿಂಗಳ ಬಳಿಕ ಸಿದ್ದು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಮಹತ್ವ ಪಡೆದುಕೊಂಡಿದೆ. ಹರಿಗೆ ಸಿದ್ದು ಮೊರೆ. ಸಿದ್ದರಾಮಯ್ಯ ಹರಿಪ್ರಸಾದ್ ಮಧ್ಯೆ ಎಣ್ಣೆ ಸೀಗೆಕಾಯಿ ಸಂಬಂಧ ಇದೆ. ತಮ್ಮನ್ನ ಮಂತ್ರಿ ಮಾಡಲಿಲ್ಲ ಅಂತ ಸಿದ್ದು ವಿರುದ್ಧ ಮುನಿದಿದ್ದ ಹರಿಪ್ರಸಾದ್ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಹರಿಪ್ರಸಾದ್ ನಾಲಿಗೆಯ ಹರಿತ ಹೇಗಿತ್ತು ಅಂದ್ರೆ ಹೈಕಮಾಂಡ್ ನೋಟಿಸ್ ನೀಡಿತ್ತು. ಇದೀಗ ಅದೇ ಸಿದ್ದರಾಮಯ್ಯ BK ಹರಿಪ್ರಸಾದ್ರನ್ನ ಭೇಟಿ ಮಾಡಿದ್ದಾರೆ. ಮುಡಾ ಹಗರಣದಿಂದ ಸಿಎಂಗೆ ತಲೆನೋವಾಗಿದೆ. ಆದ್ದರಿಂದ ಶತ್ರುಗಳ ಬೆಂಬಲವೂ ಬೇಕಿದೆ. ಆದ್ದರಿಂದ ಮೊದಮೊದಲು ಮಹದೇವಪ್ಪ BK ಹರಿಪ್ರಸಾದ್ ಮಾತುಕತೆ ಫೋನ್ನಲ್ಲಿ ಮಾತಾಡಿದ್ರು. ಬಳಿಕ ಹರಿಪ್ರಸಾದ್ ಸಿದ್ದರಾಮಯ್ಯ ಆಹ್ವಾನ ನೀಡಿದ್ರಂತೆ. ಇದೀಗ ಹರಿಪ್ರಸಾದ್ರನ್ನು ತಮ್ಮ ಬಳಗಕ್ಕೆ ಸೇರಿಸಿಕೊಳ್ಳಲು ಸಿದ್ದು ಮುಂದಾಗಿದ್ದಾರಂತೆ. ಈಡಿಗ ಸಮುದಾಯದ ಸಚಿವರೊಬ್ಬರಿಗೆ ಕೋಕ್ ಕೊಟ್ಟು ಅದೇ ಸಮುದಾಯದ BK ಹರಿಪ್ರಸಾದ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರಾ ಅಂತ ಚರ್ಚೆ ಶುರುವಾಗಿದೆ. ಚೀಫ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷದ ಮುಖ್ಯಮಂತ್ರಿ ಈಗಾಗಲೇ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಸಾರ್ವಜನಿಕ ಸಭೆ ಇದೆ, ಅಲ್ಲಿಗೆ ಬರಬೇಕು ಅಂತ ಹೇಳಿ ಅವ್ರ ಆಫೀಸಿಂದ ಮೊದಲು ಸಹ ಹೇಳಿದರು. ಅದನ್ನು ರಾತ್ರಿ ದೃಢೀಕರಿಸಿದ್ರು ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಲ್ಲ ಅಥವಾ ಜನತಾ ಪಕ್ಷ ಅಲ್ಲ. ನಮ್ಮಲ್ಲಿ ಮತಭೇದಗಳಿರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ಮೈಸೂರಲ್ಲಿ ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮೈಸೂರಿಗೆ ಹೋಗಿ ಭಾಗವಹಿಸ್ತೇನೆ. ಸಿದ್ದರಾಮಯ್ಯ BK ಹರಿಪ್ರಸಾದ್ ಏಕಾಏಕಿ ದೋಸ್ತ್ ಆಗಿದ್ದಾರೆ. ಉಭಯ ನಾಯಕರು ನಾಳೆ ಜನಾಂದೋಲನ ಸಭೆಯಲ್ಲಿ ಅಬ್ಬರಿಸೋದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಟ್ಟು ಹೋಗ್ತೀನಿ, ಬಾರಂಗಿಲ್ಲ ಅವ ಬೇಕಾಬೇಡ. ಈಗ ಕಾನೂನು ಹೊಸದು ನಿರ್ಧಾರ ಮಾಡಿ ಚರ್ಚೆಗಳಾಗಲಿ. ವಿಸ್ತೀರ್ಣಕ್ಕಿಂತ ಜಾಸ್ತಿ ಇದೆ. ಅಂದರೆ ಒಂದು ದೇಶ ಎಷ್ಟು ದೊಡ್ಡದಿದೆ ಅದಕ್ಕಿಂತ ಜಾಸ್ತಿ ಇದೆ. ಇವರು 50 ದೇಶ, ಒಂದೊಂದೇ ದೇಶ. ನಾನು ಎಲ್ಲ ಸೇರಿಸಿ ಹೇಳ್ತಾ ಇರೋದಿಲ್ಲ. ಒಂದು ದೇಶ, ಈ ದೇಶ ಇದಕ್ಕಿಂತ ಜಾಸ್ತಿ, ಆ ದೇಶ ಅದಕ್ಕಿಂತ ಜಾಸ್ತಿ, ಆ ದೇಶ ಅದಕ್ಕಿಂತ, ಹಾಗೆ 60 ದೇಶ ಬರುತ್ತೆ. ಜಪಾನ್ಗಿಂತ ಜಾಸ್ತಿ, ಆ ಥರ. ಅರ್ಥ ಆಯ್ತಲ್ಲ? ಓಕೆ. ದೇಶಾದ್ಯಂತ ಬರೋಬ್ಬರಿ 30 ವಕ್ಫ್ ಬೋರ್ಡ್ಗಳಿವೆ. ಸ್ವಾತಂತ್ರ್ಯ ಬಂದಾಗ 52,000 ಆಸ್ತಿಗಳನ್ನು ಹೊಂದಿತ್ತು. 52,000 ಆಸ್ತಿಗಳು. 2009 ವೇಳೆಗೆ 3 ಲಕ್ಷ ನೋಂದಾಯಿತ ಆಸ್ತಿಗಳು. 2020 ಹೊತ್ತಿಗೆ ವಕ್ಫ್ ಆಸ್ತಿಗಳ ಪ್ರಮಾಣ 8.7 ಲಕ್ಷ. ಕೇವಲ 13 ವರ್ಷಗಳಲ್ಲಿ ವಕ್ಫ್ ಭೂಮಿ ದ್ವಿಗುಣಗೊಂಡಿದೆ. 13 ವರ್ಷ ಡಬಲ್. 9.40 ಲಕ್ಷ ಎಕರೆಯಲ್ಲಿ ಹರಣಿಕೊಂಡಿದೆ ವಕ್ಫ್ ಆಸ್ತಿ. ವಕ್ಫ್ ಬೋರ್ಡ್ ಆಸ್ತಿ ಮೌಲ್ಯ 1,000 ಲಕ್ಷ ಕೋಟಿಯಲ್ಲಿದೆ. ವಕ್ಫ್ ಸಂಪತ್ತಿನ ಮೇಲೆ ಶರಿಯಾ ಕಾನೂನು ಬಳಸಲಾಗುತ್ತೆ. ಆಸ್ತಿ ಇರುವ ಸ್ಥಳ, ಅಲ್ಲಿನ ಮೌಲ್ಯ ಆಧರಿಸಿ ನಿರ್ಧಾರ ಮಾಡಬೇಕಾಗತ್ತೆ. ಸಾಕಷ್ಟು ವಕ್ಫ್ ಆಸ್ತಿ ಆಯಕಟ್ಟಿನ ಪ್ರದೇಶಗಳಲ್ಲಿ ಇದೆ. ಜೊತೆಗೆ ಕೆಲವು ಆಸ್ತಿಗಳಿಗೆ ಐತಿಹಾಸಿಕ ನಂಟಿದೆ. ವಕ್ಫ್ ಆದಾಯ ಕೇವಲ ಮುಸ್ಲಿಮರ ಏಳಿಗೆಗೆ ಬಳಸ್ತಾರೆ, ಆದರೆ ತಿಂತಾರೆ. ಬಡವರಿಗೆ ಹೋಗೋದಿಲ್ಲ. ಬಡವರಲ್ಲಿ ಮೈಸೂರಲ್ಲೆಲ್ಲ ಕೆಲವರು ನೋಡಿಲ್ವಾ, ಮುಸ್ಲಿಮರನ್ನ ಪಾಪ ಪಂಚರ್ ಶಾಪ್ ಹಾಕ್ಕೊಂಡು ಅವ್ರಿಗೇನೋ ಸಿಗ್ತಾ ವಕ್ಫಿಂದ. ಈಗ ಮಾಡ್ತಾ ಇರುವಂಥ ಕಾರಣ ಅವರಿಗೆ ಸಿಗಬೇಕು. ಹಾಗಂತ ಕಂಡವರ ಮೇಲೆ ಹೋಗೋಂಗಿಲ್ಲ. ಇನ್ನೇನಾಗತ್ತೆ, ಈ ಟ್ರಿಬ್ಯುನಲ್ ಇದೆಯಲ್ಲ, ಅದೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಥರ ಆಗುತ್ತೆ. ನೀವು ಹೈಕೋರ್ಟ್ಗೆ ಹೋಗ್ಬೋದು, ಇಷ್ಟೇ ವಿಚಾರ. ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆ. ಆಮೇಲೆ ಸ್ಪೆಷಲ್ ಸ್ಕಾಲರ್ಗಳನ್ನು ಅದರೊಳಗೆ ಹಾಕ್ತಾರೆ. ಅವರೇ ಪರ್ಮನೆಂಟ್. ಅವ್ರು ಹೇಳಿದ್ದು ಫೈನಲ್ ಅಲ್ಲ, CO ಹೇಳಿದ್ದು ಫೈನಲ್ ಅಲ್ಲ, ಟ್ರಿಬ್ಯುನಲ್ ಹೇಳಿದ್ದು ಫೈನಲ್ ಅಲ್ಲ. ಫೈನಲ್ಲೇ ಅದು ಒಂದು ರೀತಿಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದ್ದಂಗೆ. ಓಕೆ, ಅರ್ಥ ಆಯ್ತಲ್ಲ?
ಗೆ ತಿದ್ದುಪಡಿ ತರಲಾಗಿದೆ. ಇದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂ ಸಂಘಟನೆಗಳು ಹಾಲು ಕುಡಿದಷ್ಟೇ ಸಂತಸದಲ್ಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲಿ ಒಬ್ಬರು ಶ್ರೀಕಾಂತ್ ಏಕನಾಥ್ ಶಿಂದೆ ಅಂತ ಮಾತಾಡಿದರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಮಗ. ಅವರೊಂದು ಮಾತನ್ನು ಹೇಳ್ತಾರೆ, ಶಾಬಾನುಗೆ ಅನ್ಯಾಯ ಮಾಡಿದವರು. ಏನು ಶಾಬಾನು ಪ್ರಕರಣ? ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಮತ್ತೊಮ್ಮೆ. ಕಾಂಗ್ರೆಸ್ ವಿರುದ್ಧ ಯಾವತ್ತೂ ಕೂಡ BJP ಹರಿಹಾಯ್ತಾ ಇರುತ್ತೆ, ನೀವು ತಪ್ಪು ಮಾಡಿದ್ದೀರಿ ಅಂತೇಳಿ. ತಪ್ಪು ಮಾಡ್ತಾ ಅವತ್ತು ರಾಜೀವ್ ಗಾಂಧಿ ಸರ್ಕಾರ ಶಾಬಾನು ಅನ್ನೋಂಥ ಹೆಣ್ಣುಮಗಳಿಗೆ ಗಂಡ ಡಿವೋರ್ಸ್ ಕೊಡ್ತಾನೆ, ತಲಾಕ್ ಕೊಡ್ತಾನೆ. ಶಾಬಾನು ಅನ್ನೋಂಥ ಹೆಣ್ಣುಮಗಳಿಗೆ, ಮುಸ್ಲಿಂ ಹೆಣ್ಣುಮಗಳಿಗೆ ಗಂಡ ತಲಾಕ್ ಕೊಡ್ತಾನೆ. ಆಕೆ ಏನು ಮಾಡ್ತಾಳೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾಳೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಆಕೆಗೆ ಏನು ಪರಿಹಾರ ಕೊಡಿ ಅಂತ ಹೇಳುತ್ತೆ ಅಲ್ವಾ? ತಲಾಕ್ ಕೊಟ್ಟರೆ ಅಥವಾ ಡಿವೋರ್ಸ್ ಕೊಟ್ಟರೆ ಏನು ಮಾಡ್ತೀವಿ? ಗಂಡ ಏನು ದುಡ್ಡು ಕೊಟ್ಟಿಲ್ಲ ಅಂದರೆ ಕೋರ್ಟ್ಗೆ ಹೋಗ್ತೀವಿ. ಕೋರ್ಟ್ರೆ ಪರಿಹಾರ ಕೊಡ್ರಪ್ಪ, ಜೀವನಾಂಶ ಕೊಡ್ರಪ್ಪ ಅಂತ ಕೇಳುತ್ತೆ. ಸುಪ್ರೀಂ ಕೋರ್ಟ್ ಜೀವನಾಂಶ ಕೊಡಿ ಅಂತ ಹೇಳುತ್ತೆ. ಆಗ ಮುಸ್ಲಿಮರದಲ್ಲಿ ಒಂದು ವೈಯಕ್ತಿಕ ಕಾನೂನು ಅಂತಿದೆ. ಅಲ್ಲಿ ಅವ್ರು ಹೇಳೋದು ಹಿಂದೂಗಳಲ್ಲಿರುವಂಗೆ 7 ಜನ್ಮದಲ್ಲವು ಅಥವಾ 7 ಜನ್ಮದಲ್ಲಿ ನೀನೇ ಹೆಂಡತಿ ಆಗಿರುವಂತ ಅಲ್ಲ. ನಮ್ಮಲ್ಲೊಂದು ಅಗ್ರಿಮೆಂಟ್, ಗಂಡ ಹೆಂಡತಿಯನ್ನು ಬಿಟ್ಟ ತಕ್ಷಣ ಅವಳಿಗೇನು ಜೀವನಾಂಶ ಕೊಡಬೇಕು ಅಂತಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಕೊಡ್ಲಿಕ್ಕೆ ಹೇಳ್ತಲ್ಲ. ಒಂದು ನಿಯೋಗ ಬಂದು ರಾಜೀವ್ ಗಾಂಧಿ ಅವರನ್ನ ಭೇಟಿಯಾಗುತ್ತೆ, ನಮ್ಮ ಇಸ್ಲಾಂನಲ್ಲಿ ಹಿಂಗಿಲ್ಲ ಅಂತೇಳಿ. ರಾಜೀವ್ ಗಾಂಧಿ ಏನು ಮಾಡಿದರು? ರಾಜೀವ್ ಗಾಂಧಿ ಸಂವಿಧಾನಕ್ಕೆ ತಿದ್ದುಪಡಿ ತಂದರು. ಆ ರೀತಿ ಮುಸ್ಲಿಂ ಮಹಿಳೆಯರಿಗೆ ಕೊಡೋಂಗಿಲ್ಲ ಅಂದರೆ ಶಾಬಾನಿಗೆ ದುಡ್ಡಿಲ್ಲ, ಜೀವನಾಂಶ ಇಲ್ಲ. ಹಾಗಿದ್ರೆ ಕಾನೂನಿಗಿಂತ ಮೇಲಾಗ್ಬಿಡ್ತಾ ಧರ್ಮ ಇಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಯಿತು. ವೈಯಕ್ತಿಕವಾಗಿ ಕೆಲವು ನಂಬಿಕೆಗಳು ಬೇರೆ ವಿಚಾರ, ಆದರೆ ಹೆಣ್ಣುಮಗಳಿಗೆ ಆಗ್ತಾ ಇರುವಂಥ ಅನ್ಯಾಯ. ಆ ನಂತರ ಹಿಂದೂಗಳು ಸಿಡಿದೆದ್ರು ಅನ್ನೋ ಕಾರಣಕ್ಕಾಗಿ ರಾಮ ಮಂದಿರದ ದೇವಸ್ಥಾನ ಬೀಗ ಓಪನ್ ಮಾಡಿತು. ಇದೆಲ್ಲ ಕತೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.